ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲಷ್ಕರ್ ಇ ತೊಯ್ಬಾ ಸಂಘಟನೆಯ 3 ಉಗ್ರರನ್ನ ಬಂಧಿಸಲಾಗಿದೆ. ಲಷ್ಕರ್ ಇ ತೊಯ್ಬಾ ಸಂಘಟನೆ ಸಂಪರ್ಕ ಹೊಂದಿದ್ದವರು ಈಗ ಬಂಧನ ಆಗಿದ್ದಾರೆ. ಸೇನೆ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿರುವಂಥದ್ದು. ಜಮ್ಮು ಕಾಶ್ಮೀರದ ಬುಡ್ತಾಮ್ನಲ್ಲಿ ಬಂಧನ ಮಾಡಲಾಗಿದೆ. ಬಂಧಿತರನ್ನ ಮುಜಾಮಿಲ್ ಅಹಮದ್, ಇಶ್ಫಾಕ್ ಪಂಡಿತ್ ಮತ್ತು ಮುನೀರ್ ಅಹಮದ್ ಅಂತ ಗುರುತಿಸಲಾಗಿದೆ. ಉಗ್ರ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಸಂಚು ರೂಪಿಸ್ತಾ ಇದ್ದಂತೆ ಈ ಉಗ್ರಗಾಮಿಗಳು ಭಯೋತ್ಪಾದನೆಗೆ ಸೇರುವಂತೆ ಸ್ಥಳೀಯರನ್ನು ಕೂಡ ಪ್ರೇರೇಪಿಸ್ತಾ ಇದ್ರು ಅನ್ನೋ ಒಂದು ಆರೋಪ ಇದೆ. ಪಿಸ್ತೂಲ್ ಮತ್ತು ಹ್ಯಾಂಡ್ ಗ್ರೆನೇಡ್ ಸೇರಿದಂತೆ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ 3 ಉಗ್ರರಿಂದ ಬಂಧಿತರು 2020ರಲ್ಲಿ ಪಾಕಿಸ್ತಾನಕ್ಕೆ ಪರಾರಿಯಾಗಿ ನಂತರ ಆ ಉಗ್ರ ಸಂಘಟನೆಯನ್ನ ಸೇರಿ ಸಕ್ರಿಯ ಲಷ್ಕರ್ ಇ ತೊಯ್ಬಾ ಭಯೋತ್ಪಾದಕ ಆಬಿದ್ ಖಯೂಮ್ ಲೋನ್ ಎಂಬುವನ ಜೊತೆ ನಿಕಟ ಸಂಪರ್ಕದಲ್ಲಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಗಾಗಿ ಭದ್ರತಾ ಪಡೆಗಳು ಶೋಧವನ್ನು ಮುಂದುವರೆಸಿದೆ. ನಿನ್ನೆಯಷ್ಟೇ 3 ಭಯೋತ್ಪಾದಕರನ್ನ ಎನ್ಕೌಂಟರ್ ಮಾಡಲಾಗಿದೆ. ಅದರ ಮುಂದುವರಿದ ಭಾಗವಾಗಿ ಮತ್ತೆ 3 ಉಗ್ರರನ್ನ ಬಂಧಿಸಲಾಗಿದೆ. ಗಮನಿಸಬೇಕಾದ ಸಂಗತಿ, ಯಾವಾಗ ಪಹಲ್ಗಾಮ್ ದಾಳಿ ಆಯಿತು ಉಗ್ರರಿಂದ 26 ಅಮಾಯಕರು ಪ್ರಾಣವನ್ನು ಕಳೆದುಕೊಂಡ್ರಲ್ಲ, ಅದಕ್ಕೆ ತಕ್ಕ ಶಾಸ್ತಿಯನ್ನ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮತ್ತು ಪೊಲೀಸರು ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದಾಯಿತು. ಈಗ ಸದ್ಯಕ್ಕೆ ಉಗ್ರರ ಅಡಗುತಾಣಗಳು, ಉಗ್ರರ ನೆಲೆಗಳು ಮತ್ತು ಉಗ್ರರು ಎಲ್ಲೆಲ್ಲ ಓಡಾಡ್ತಾರೆ ಆ ಎಲ್ಲ ಕಡೆಗಳಲ್ಲೂ ಕೂಡ ಹದ್ದಿನ ಕಣ್ಣನ್ನು ಇಟ್ಟು ಸತತವಾಗಿ ಕಾರ್ಯಾಚರಣೆಯನ್ನು ನಡೆಸಿ ಅವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಭಾರತೀಯ ಸೇನೆ ಮತ್ತು ಸ್ಥಳೀಯ ಪೊಲೀಸರು. ಸದ್ಯ 3 ಉಗ್ರರನ್ನ ಬಂಧಿಸಲಾಗಿದೆ. ಮುಜಾಮಿಲ್ ಅಹಮದ್, ಇಶ್ಫಾಕ್, ಮುನೀರ್ ಏನಿದ್ದಾರೆ ಇವರು ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಪ್ರಮುಖನ ಜೊತೆ ಗುರುತಿಸಿಕೊಂಡಿದ್ರು ಮತ್ತು ಸ್ಥಳೀಯ ಮಟ್ಟದಲ್ಲಿ ಅಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರ ಸಂಘಟನೆಗೆ ನೀವು ಸೇರಿ ಅಂತ ಹಲವರ ಬ್ರೈನ್ ವಾಶ್ ಕೂಡ ಮಾಡ್ತಾ ಇದ್ರಂತೆ ಪಾಪಿಗಳು. ಅವರನ್ನು ಬಂಧಿಸಲಾಗಿದೆ 3ರನ್ನ. ಅವರಿಂದ ಗ್ರೆನೇಡ್ ಮತ್ತು ಪಿಸ್ತೂಲ್ಗಳನ್ನು ಕೂಡ ಅದೇ ರೀತಿಯಾಗಿ ಕೆಲ ಶಸ್ತ್ರಾಸ್ತ್ರಗಳನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ ಸ್ಥಳೀಯ ಪೊಲೀಸರು, ಸೇನಾಧಿಕಾರಿಗಳು. ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದರು. ಉಗ್ರರ ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಅದೇ ರೀತಿಯಾದಂತಹ ಕೆಲಸವನ್ನು ಭಾರತೀಯ ಸೇನೆ ಮತ್ತು ಸ್ಥಳೀಯ ಪೊಲೀಸರು ಮಾಡ್ತಾ ಇದ್ದಾರೆ.